ಇದೆ ಗೊತ್ತಾ ನಿಮ್ಗೆ? ನಿಜ, ನೀ ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ನಾನು ನಾಟಕದ ಪಾತ್ರ ಮಾಡೋದಂದ್ರೆ ಇಷ್ಟ ಇಲ್ಲ. ಅವಳ ಕಣ್ಣು ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಆಯ್ತು ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸಂತ ಮಾತಿಗೆ ನಾವಿಬ್ರು ಒಳ್ಳೆ ಕಲಾವಿದ್ರು. ಕಲಾವಿದ್ರ ಕಷ್ಟವನ್ನ ಕಲಾವಿದ್ರ ಅರ್ಥ ಮಾಡ್ಕೊಳ್ಳೇಬೇಕಲ್ವಾ? ಅದೆಲ್ಲ ಹಾಗಿರ್ಲಿ, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಅದು ಹೇಳ್ಬೇಕು ಅಂತ ಆಸೆ. ಮುಖ್ಯವಾದ ವಿಷಯವನ್ನ ಮಾತಾಡ್ಬೇಕಂತ ನೀವು ತುದಿಗಾಲಲ್ಲಿ ನಿಂತಿದ್ದೀರ. ಅದೇನ್ ಮಾತಾಡ್ಬೇಕು ಮಾತಾಡಿ, ಅದೇನ್ ಮಾತಾಡ್ಬೇಕು ಮಾತಾಡಿ. ನನ್ನ ಮಾತನ್ನ ಕೇಳಿ ನೀವು ಇಲ್ಲ ಅಂತ ಹೇಳ್ಬಾರ್ದು, ಹಾಗಂತ ಮನಸ್ಸಿಗೆ ಬೇಸರ ಕೂಡ ಮಾಡ್ಕೋಬಾರ್ದು. ಇಲ್ಲ, ನಿಮ್ಮ ಮೃದುವಾದ ಹೃದಯದಿಂದ ಹೊರಹೊಮ್ಮುವ ಆ ವೀಣೆಯ ನಾದವನ್ನ ಕೇಳೋದಕ್ಕೆ ನನಗೂ ಇಷ್ಟ. ಅದೇನಿದೆಯೋ ಬಾಯಿ ತುಂಬ ಹೇಳಿ. ಅದು ನಾನು ನಿಮ್ಮನ್ನ ಮನಸ್ಸಾಗಿ ಪ್ರೀತಿಸ್ತಾ ಇದ್ದೀನಿ. ಸಾರಿಕಾ, ನನ್ನ ನಿಮ್ಮ ಬಹಳ ಸಂಗತಿ ಮಾಡ್ಕೊಳ್ಳಿ ಅಂತ. ಬಿಡು ನನ್ನ ಕೈನ. ಏನು ಅಂತ ಮಾತಾಡ್ತಾ ಇದೀಯ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸಾರಿಕಾ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ನಾಯಿನ ಕುಂಟಿನೋ ಕುರುಡಿನೋ ಅಥವಾ ಮೂಕಿನೋ ಅದ್ಯಾವುದು ಅಲ್ಲ. ನಿನ್ನ ನನ್ನ ಆತ್ಮೀಯ ಸ್ನೇಹಿತ ವಿರಾಟ್ ಪ್ರೀತಿಸ್ತಾ ಇದ್ದಾನೆ. ಅವ್ರು ಎಂಥ ಕಾಮುಕ, ಎಷ್ಟು ಮನೆಯನ್ನು ಹಾಳು ಮಾಡ್ತಾನೆ. ಇದೆಲ್ಲ ವಿಷಯ ಗೊತ್ತಿದ್ದು ನೀವು ಹೇಳ್ತಾ ಇದ್ದೀರಾ? ದುಡುಕಬೇಡ ಸಾರಿಕಾ, ದುಡುಕಬೇಡ. ದುಡುಕಿದರೆ ಮುಂದೊಂದು ದಿನ ನಿನ್ನ ಬಾಳಲ್ಲಿ ಕೆಡಕಾಗುವುದು ಖಂಡಿತ. ನೋಡು, ಈಗ ಅವರು ಕೆಟ್ಟವನಾಗಿದ್ದಾನೆ. ಮದುವೆ ಆದ್ಮೇಲೆ ಬದಲಾಗುವುದು ಕಣೆ, ಬದಲಾಗುವುದು. ನಿಮ್ಮ ನೀತಿ ಪಾಠ ಸಾಕು. ನಾನು ಬಯಸಿದ್ದು ನಿಮ್ಮನ್ನ ನನ್ನ ಮದುವೆ ಆಗ್ತಿರಲಿಲ್ಲ ಅಷ್ಟು ಮಾತ್ರ ಹೇಳಿ. ನನ್ನನ್ನ ಎಂತ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಸಿಲುಕಿ ನೀನು ಮಜಾ ತಗೋತಾ ಇದೆಯಾ? ಇಲ್ಲ ಕಣೆ, ಅದೊಂದು ವಿಷಯವನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಎಷ್ಟು ವಿಶಾಲ ಅಂತ ನನಗೆ ಗೊತ್ತಿದೆ. ನೀವೆಷ್ಟು ಒಳ್ಳೆಯದು ಅಂತ ಗೊತ್ತಿದೆ. ನಾನು ಓದಿ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ನನ್ನ ಬಹಳ ಸಂಗಾತಿ ನೀವೇ ಆಗ್ಬೇಕು ಅಂತ. ದಯವಿಟ್ಟು ನನಗೆ ಆಸೆ ಇಲ್ಲ ಅಂತ ಹೇಳ್ಬೇಡಿ. ಹಂಗಿನ ಅರಮನೆಗಿಂತ ಮಂದಹಾಸವಿರುವ ಗುಡಿಸೆ ಲೀಸು. ನನಗೆ ನಿಮ್ಮ ಆಶೀರ್ವಾದ ಬೇಕು. ನೀವು ಬೇಕು ನಾಗ, ನೀವು ಬೇಕು. ವಿಧಿ ನನ್ನ ಹಣೆಯ ಬರದಲ್ಲಿ ಏನು ಬರೆದಿದ್ದಾನೋ ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಒಲ್ಲದ ಮನಸ್ಸಿದ್ದವರ ಜೊತೆ ಸತಿಯಾಗಿ ನಿನ್ನ ಸಂಸಾರವನ್ನ ಸಾಗಿಸೋಕೆ ಇಷ್ಟ ಇಲ್ಲದೆ ಇರುವಾಗ ಕಷ್ಟಪಟ್ಟು ಇಷ್ಟಪಟ್ಟಿದೆ ನಿನ್ನನ್ನ ಮಡದಿಯಾಗಿ ಸ್ವೀಕರಿಸುವಂತಹ ಪರಮಾತ್ಮನ ಆಜ್ಞೆ ಇರುವಾಗ ಯಾರಿಂದಲೂ ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ನಾನು ಬಡವ, ಹೊನ್ನಿನ ಅರಮನೆ ನನ್ನಲ್ಲ, ಗಂಜಿ ಕುಡಿಯುವ ಗುಡಿಸಲು ನನ್ನದು. ಆ ಗುಡಿಸಿನಲ್ಲಿ ಕಷ್ಟ ಬರಲಿ ಸುಖ ಬರಲಿ ಜೊತೆಯಾಗಿ ಇದ್ದು ಜೊತೆಯಾಗಿ ಸಂಸಾರ ಸಾಗಿಸ್ತೀನಿ ಅಂತ ನಿಮ್ಮಂತಹ ಮುಖ್ಯಸ್ಥರನ್ನ ಪಡಿತಾ ಇದ್ದೀರಲ್ಲ, ನಿಜವಾಗಿಯೂ ನಾನೇ ಧನ್ಯರಾಗ. ಸಾರಿಕಾ, ಜೀವನದ ಪ್ರತಿ ನಿಮಿಷ ಪ್ರತಿ ಕ್ಷಣ ನನ್ನ ಜೀವನ ಎನ್ನುವುದು ಬಣ್ಣ ಹಚ್ಚಿ ಕುಣಿಯುವ ರಂಗ ಅಂತ ತಿಳ್ಕೊಂಡಿದ್ದೆ. ಆ ರಂಗದಲ್ಲೊಂದು ನಾಯಕಿ ನನಗಾಗಿ ಇದ್ದಾಳೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದಿರಲಿಲ್ಲ. ಇವತ್ತು ನನ್ನ ಬಾಳ ಬೆಳಗುವ ಜ್ಯೋತಿಯಾಗಿ ನೀ ಬೆಳಗೋಕ್ ಬರ್ತಾ ಇದೀಯ. ಈ ಶುಭಗಳಿಗೆ ಸಂದರ್ಭ ತಂಗಾಳಿಯ ಇಂಪಾದ ಕಾಳಿ ಯಾವ ರೀತಿ ಬೀಸ್ತಾ ಇದೆ ನೋಡು. ಹರಿಯುವ ಜುಡುಜುಡು ಎನ್ನುವ ನೀರಿನ ನಿಧಾನ ಅಲ್ಲೋಡಲಿ ಮಾಮರದಲ್ಲಿ ಕೋಗಿಲೆಗಳು ಮಾವಿನ ಚಿಗುರಿನಿಂದ ನನ್ನ ಸಪ್ತ ಹೂ ಎನ್ನುವ ನಾದವನ್ನು ಇದೆಲ್ಲವನ್ನ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ನಿನಗೆ ಏನಾಗ್ತಾ ಇದೆ? ಖಂಡಿತವಾಗಿಯೂ ಈ ಹಸಿರು ವನಸಿರಿಯಲ್ಲಿ ತಂಪಾದ ತಂಗಾಳಿಯಲ್ಲಿ ನಿಮ್ಮೊಂದಿಗೆ ಹೆಜ್ಜೆ ಹಾಕಿ ಮನಸ್ಸನ್ನ ನೀ ಗೆಜ್ಜೆ ಕಟ್ಟಿ ಕುಡಿದರೆ
ಆ ಗೆಜ್ಜೆಯ ನಾದಕ್ಕೆ ಹೊರಹೊಮ್ಮುವ ಸ್ವರಗಳಿಗೆ ನಾನು ನಿನ್ನ ಜೊತೆಗೆ ಜೊತೆಯಾಗಿ ಕುಣಿಯುವೆ. ಹಾಡೊಂದು ಹಾಡೋಣ.